ಸುವರ್ಣ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಉಮರ್ ಫಾರೂಕ್. ಹೋದ ವರ್ಷ MP ಎಲೆಕ್ಷನ್ ನಂತರ ಇಡೀ ದೇಶದಲ್ಲಿ ಹಲ್ಚಲ್ ಕ್ರಿಯೇಟ್ ಮಾಡಿದ ಪ್ರಜ್ವಲ್ ರೇವಣ್ಣ ಇದೀಗ ಕಣ್ಣೀರು ಹಾಕ್ತಾ ಇದ್ದಾರಂತೆ. ಸಾರ್, ನನ್ನ ಬಿಟ್ಟು ಬಿಡಿ, ನಾನೇನು ತಪ್ಪು ಮಾಡಿಲ್ಲ ಸಾರ್, ನನ್ನಂತ ಅಮಾಯಕ ಈ ಜಗತ್ತಲ್ಲಿ ಬೇರೆ ಯಾರೂ ಇಲ್ಲ ಸಾರ್ ಅಂತ ಪರಾರಿ ವೀರ ಪ್ರಜ್ವಲ್ ಕೈ ಮುಗಿದು ಜಡ್ಜ್ಗೆ ಕೇಳ್ತಾ ಇದ್ದಾರಂತೆ. ಹಾಗಾದ್ರೆ ಪ್ರಜ್ವಲ್ ರೇವಣ್ಣ ಕೇಸ್ನ ಅಪ್ಡೇಟ್ ಏನು, ಕಣ್ಣೀರು ಆಗ್ತಿರೋದು ಯಾಕೆ, ಮುಂದೇನಾಗುತ್ತೆ ಅನ್ನೋದನ್ನ ನೋಡೋಣ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಮಾಜಿ MP ಪ್ರಜ್ವಲ್ ರೇವಣ್ಣ ಜೈಲು ಪಾಲಾಗಿ 300ಕ್ಕೂ ಹೆಚ್ಚು ದಿನಗಳು ಆಗೋಗಿದ್ದಾವೆ. ಕಳೆದ ವರ್ಷ ಮೇ 31ನೇ ತಾರೀಕು ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಆಗಿದ್ರು. ಇನ್ನೊಂದೆರಡು ತಿಂಗಳು ಕಳೆದ್ರೆ ಬರೋಬ್ಬರಿ 1 ವರ್ಷ ಈ ಪರಾರಿ ವೀರ ಜೈಲಲ್ಲಿದ್ದಂಗೆ ಆಗುತ್ತೆ. ಜೈಲು ಸೇರಿದಾಗಿನಿಂದ ಈ ಪ್ರಜ್ವಲ್ ರೇವಣ್ಣ ನಿರಂತರವಾಗಿ ಬೇಲ್ಗೋಸ್ಕರ ಟ್ರೈ ಮಾಡ್ತಾನೆ ಇದ್ದಾರೆ. ಬೇಲ್ಗೋಸ್ಕರ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದ ಸುಪ್ರೀಂ ಕೋರ್ಟ್ ಮೆಟ್ಟಲು ಏರಿದ್ರು ಬೇಲ್ ಮಾತ್ರ ಸಿಗ್ತಾ ಇಲ್ಲ. ಹೊರಗಡೆ ಬಂದು ಬೇಲ್ ಪುರಿ ತಿನ್ನೋಕೆ ಆಗ್ತಾ ಇಲ್ಲ. ಎಲ್ಲ ಕೋರ್ಟ್ಗಳು ಜಾಮೀನು ಅರ್ಜಿಯನ್ನು ರಿಜೆಕ್ಟ್ ಮಾಡ್ತಾ ಇರೋದ್ರಿಂದ ಪ್ರಜ್ವಲ್ ರೇವಣ್ಣ ಜೈಲಿನಲ್ಲೇ ಆ 1, ಆ 2, ಆ 3, 4, 5, 6 ಅಂತ ಕಂಬಿ ಅನ್ಸ್ಕೊಂಡು ಕೂರೋ ಥರ ಆಗಿದೆ. ಅದರಲ್ಲೂ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಹೈಕೋರ್ಟ್ನಲ್ಲಿ ಬೇರೆ ಬೇರೆ ಕಾರಣಗಳನ್ನ ಇಟ್ಕೊಂಡು ಮೇಲಿಂದ ಮೇಲೆ ಬೇಲ್ಗೋಸ್ಕರ ಅರ್ಜಿ ಕೊಟ್ಟರು ಪ್ರಯೋಜನ ಆಗ್ತಾ ಇಲ್ಲ. ಹೀಗಾಗಿ ಪರಾರಿ ವೀರ ಪ್ರಜ್ವಲ್ ಇನ್ನಷ್ಟು ದಿನ ಜೈಲಲ್ಲೇ ಇರಬೇಕಾಗಿ ಬಂದಿದೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಬೇರೆ ಅರ್ಜಿಗಳ ವಿಚಾರಣೆಯನ್ನ ನಡೆಸ್ತಾ ಇದೆ. ಅವುಗಳ ತೀರ್ಪು ಪ್ರಕಟಿಸಿದ ಮೇಲೆನೆ ಪ್ರಜ್ವಲ್ ರೇವಣ್ಣನ ಜಾಮೀನಿನ ಅರ್ಜಿ ವಿಚಾರಣೆ ನಡೀಬಹುದು ಅಂತ ಹೇಳಲಾಗ್ತಿದೆ. ಅಲ್ಲಿವರೆಗೆ ಆಗ್ಲೇ ಹೇಳಿದ್ನಲ್ಲ, ಆ 1, ಆ 2 ಅಂತ ಪ್ರಜ್ವಲ್ ರೇವಣ್ಣ ಅದನ್ನೇ ಮಾಡ್ಕೊಂಡಿರ್ಬೇಕಾಗುತ್ತೆ. ನೋಡಿ, 2024ರ ಏಪ್ರಿಲ್ ತಿಂಗಳಲ್ಲಿ ಲೋಕಸಭಾ ಚುನಾವಣೆ ಇತ್ತು. ಪ್ರಜ್ವಲ್ ರೇವಣ್ಣ NDA ಅಭ್ಯರ್ಥಿಯಾಗಿ ಕಂಟೆಸ್ಟ್ ಮಾಡಿದ್ರು. ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಹ ಪರಾರಿ ವೀರ ಪ್ರಜ್ವಲ್ ಪರವಾಗಿ ಓಟ್ ಕೇಳೋದಕ್ಕೆ ಬಂದಿದ್ರು. ಈ ಹೊತ್ತಲ್ಲಿ ಪ್ರಜ್ವಲ್ ರೇವಣ್ಣ ಒಂದಿಷ್ಟು ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಎರರಾಬಿರ್ರಿ ಓಡಾಡಿದ್ವು. ಇದೆಲ್ಲ ಆಗ್ತಿದ್ದಂಗೆನೆ ವೋಟಿಂಗ್ ದಿನ ವೋಟ್ ಮಾಡಿದ್ದ ಪ್ರಜ್ವಲ್ ಸದ್ದಿಲ್ದಂಗೆನೆ ಸೀದಾ ಜರ್ಮನಿಗೆ ಎಸ್ಕೇಪ್ ಆಗಿದ್ರು. ಈ ಕೇಸ್ನ ತನಿಖೆಗೆ ಸರ್ಕಾರ SIT ಅನ್ನು ರಚನೆ ಮಾಡಿತ್ತು. ಆಮೇಲೆ ಕೇಸ್ನ SIT ತಗೊಂಡು ಪರದೇಶಕ್ಕೆ ಪರಾರಿಯಾಗಿದ್ದ ಪ್ರಜ್ವಲ್ಗೆ ಹಲವಾರು ಬಾರಿ ಲುಕೌಟ್ ನೋಟಿಸ್ ಅನ್ನ ಕೊಟ್ಟಿತ್ತು. ವೋಟ್ ಮಾಡಿ ಜರ್ಮನಿಗೆ ಪರಾರಿಯಾಗಿದ್ದ ಪರಾರಿ ವೀರ ಪ್ರಜ್ವಲ್ 1 ತಿಂಗಳಾದ್ಮೇಲೆ ಬೆಂಗಳೂರಿಗೆ ಬಂದ್ರು. ಏರ್ಪೋರ್ಟ್ನಲ್ಲಿ ಪೊಲೀಸರು ಪ್ರಜ್ವಲ್ ಅನ್ನ ಅರೆಸ್ಟ್ ಮಾಡಿದ್ರು. ಹಾಸನದ ಮಟ್ಟಿಗೆ ಇದೊಂದು ಭಾರಿ ಗಂಭೀರ ಪ್ರಕರಣ ಆಗಿತ್ತು. ಪ್ರಜ್ವಲ್ ಮೊಬೈಲ್ನಲ್ಲಿ ಹಲವಾರು ಹೆಣ್ಣುಮಕ್ಕಳ ಅಶ್ಲೀಲ ವಿಡಿಯೋಗಳು ಸಿಕ್ಕಿದ್ದಾವೆ ಅಂತ ಆರೋಪಿಸಲಾಯಿತು. ಇದರಲ್ಲಿ JDS ಪಕ್ಷದ ಕಾರ್ಯಕರ್ತೆಯರು, ಸರ್ಕಾರಿ ಅಧಿಕಾರಿಗಳು, ಮಾಡೆಲ್ಗಳು, ಮನೆ ಕೆಲಸದವರು, ಅಜ್ಜಿ, ಮುದುಕಿ ಎಲ್ಲರದ್ದು ವಿಡಿಯೋ ರೆಕಾರ್ಡ್ ಆಗಿದ್ವು ಅಂತ ಹೇಳಲಾಯಿತು. ಹೀಗಾಗಿ ಪ್ರಜ್ವಲ್ಗೆ ಕಾಮುಕ, ಹೆಣ್ಣು ಬಾಕ ಸೇರಿದಂತೆ ಅನೇಕ ಬಿರುದು ಬಾವಲಿಗಳು ಸಿಕ್ಕು. ಈಗ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಜೈಲು ಪಾಲಾಗಿರೋ ಪ್ರಜ್ವಲ್ ರೇವಣ್ಣಗೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಶಾಕ್ ಕೊಟ್ಟಿದೆ. ಈ ಕೇಸ್ನಿಂದ ನನ್ನನ್ನು ಕೈ ಬಿಟ್ಬಿಡಿ, ಇದರಲ್ಲಿ ನಂದೇನೂ ತಪ್ಪಿಲ್ಲ ಅಂತ ಪ್ರಜ್ವಲ್ ರೇವಣ್ಣ ಅರ್ಜಿ ಸಲ್ಲಿಸಿದ್ರು. ಆ ಅರ್ಜಿ ಕೂಡ ರಿಜೆಕ್ಟ್ ಆಗಿದೆ. ಪ್ರಜ್ವಲ್ ರೇವಣ್ಣ ಕೇಸ್ ತೀರಾ ಗಂಭೀರ ಆಗಿರೋದ್ರಿಂದ ಆರೋಪಿ ಹೆಸರನ್ನು ಕೈ ಬಿಡೋದಕ್ಕೆ ಸಾಧ್ಯ ಇಲ್ಲ ಅಂತ ಕೋರ್ಟ್ ವಿಚಾರಣೆಯನ್ನ ಮುಂದೂಡಿದೆ. ಈ ಕೇಸ್ನಲ್ಲಿ ಆರೋಪಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಒಂದಿಷ್ಟು ಸ್ಟ್ರಾಂಗ್ ಎವಿಡೆನ್ಸ್ ಇದಾವೆ. ಎಲೆಕ್ಟ್ರಾನಿಕ್ ಸಾಕ್ಷಿಗಳು, ಅದೇ ಮೊಬೈಲ್ನಲ್ಲಿ ಇಟ್ಕೊಂಡಿದ್ರಲ್ಲ ರಾಶಿ, ಅವೆಲ್ಲ ಪರಾರಿ ವೀರ ಪ್ರಜ್ವಲ್ ರೇವಣ್ಣನ ದೌರ್ಜನ್ಯಕ್ಕೆ ಪ್ರಮುಖ ಸಾಕ್ಷಿಗಳು ಅಂತ SIT ಅಧಿಕಾರಿಗಳು ಕೋರ್ಟ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದನ್ನ ಪರಿಗಣನೆಗೆ ತೆಗೆದುಕೊಂಡಿರೋ ಮಾನ್ಯ ನ್ಯಾಯಾಲಯ ಅರ್ಜಿಯನ್ನ ತಿರಸ್ಕಾರ ಮಾಡಿದೆ. ಈ ಅರ್ಜಿ ವಜಾ ಆಗ್ತಿದ್ದಂಗೆನೆ ಪ್ರಜ್ವಲ್ ರೇವಣ್ಣ ಗೊಳೋ ಅಂತ ಹತ್ತು ಬಿಟ್ರಂತೆ. ನ್ಯಾಯಮೂರ್ತಿಗಳು ಕೋರ್ಟ್ನಲ್ಲಿ ಪ್ರಜ್ವಲ್ ಮೇಲಿದ್ದ ಆರೋಪಗಳನ್ನ ಓದ್ತಾ ಇದ್ದಾಗ ತಲೆ ಅಲ್ಲಾಡಿಸ್ತಾ ನಾನೇನು ತಪ್ಪು ಮಾಡಿಲ್ಲ ಸ್ವಾಮಿ ಅಂತ ಪ್ರಜ್ವಲ್ ರೇವಣ್ಣ ಕಣ್ಣೀರಾಗ್ತಾ ಇದ್ರಂತೆ. ಈಗೇನೋ ಪ್ರಜ್ವಲ್ ರೇವಣ್ಣಗೆ ದೇವ್ರ ಬಗ್ಗೆ ಭಾರಿ ಭಯ ಭಕ್ತಿ ಬಂದ್ಬಿಟ್ಟಿದೆ ಅಂತೆ. ಜೈಲಲ್ಲಿ ಪೂಜೆ ಪ್ರಾರ್ಥನೆ ಮಾಡ್ಕೊಂಡು ಹನುಮಾನ್ ಚಾಲಿಸ ಪಠಣ ಮಾಡ್ತಾ ಇರ್ತಾರಂತೆ. ಪ್ರತಿ ಬಾರಿ ಕೋರ್ಟ್ಗೆ ಬರುವಾಗ ಕೈಯಲ್ಲಿ ಒಂದು ಹನುಮಾನ್ ಚಾಲಿಸ ಪುಸ್ತಕ ಇಟ್ಕೊಂಡು ಬಂದು ಮಂತ್ರ ಪಠಣ ಮಾಡ್ತಾ ಇರ್ತಾರಂತೆ. ನ್ಯಾಯಾಧೀಶರ ಮುಂದೆ ಕೈ ಕಟ್ಕೊಂಡು ನಿಂತ್ಕೊಂಡಾಗ್ಲೂ ಹನುಮಾನ್ ಚಾಲಿಸ ಓದ್ತಾ ಇರ್ತಾರಂತೆ. ನೋಡ್ಬೇಕು ಏನಾಗುತ್ತೋ ಅಂತ. ಬ್ರಹ್ಮಚಾರಿಯಾಗಿ ಲೈಂಗಿಕತೆಯ ವಿಚಾರದಲ್ಲಿ ಶುಭ್ರನಾಗಿದ್ದ ಹನುಮಂತ ಪ್ರಜ್ವಲ್ ರೇವಣ್ಣಿಗೆ ಸಹಾಯ ಮಾಡ್ತಾನ ಅಂತ. ಹನುಮಾನ್ ಚಾಲಿಸ ಪಠಣದಿಂದ ಪ್ರಜ್ವಲ್ ಮೇಲೆ ಬಂದಿರೋ ಆರೋಪಗಳು ದೂರ ಆಗ್ತಾವ ಅಂತ ನೋಡ್ಬೇಕು. ಏನನ್ನೂ ಹೇಳೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ಇಡೀ ಕುಟುಂಬನೇ ರಾಜಕಾರಣದಲ್ಲಿದೆ. ಅಜ್ಜ ಮಾಜಿ ಪ್ರಧಾನಿ, ಅಪ್ಪ MLA, ಚಿಕ್ಕಪ್ಪ ಸೆಂಟ್ರಲ್ ಮಿನಿಸ್ಟರ್, ಮೇಲಾಗಿ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರೇ ಪ್ರಜ್ವಲ್ ಪರವಾಗಿ ಪ್ರಚಾರ ಮಾಡೋದಕ್ಕೆ ಬರ್ತಾರೆ. ಹೀಗಾಗಿ ಮುಂದೆ ರಾಜಕೀಯ ಒತ್ತಡ ಬರ್ಬೋದು. ನೋಡೋಣ ಈ ಕೇಸ್ಗಳು ಮುಂದೆ ಏನಾಗ್ತವೆ ಅಂತ. ಸೊ ಫ್ರೆಂಡ್ಸ್, ಇದು ಇವತ್ತಿನ ಸ್ಪೆಷಲ್ ಸ್ಟೋರಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.